ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಟಾರ್ಟರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಮಶ್ರೂಮ್ನ ಯೂಸ್ ಮಾಡಿಬಿಟ್ಟು ಸ್ಟಫ್ಡ್ ಮಶ್ರೂಮ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿ ಆದಂತಹ ರೆಸಿಪಿ ಮತ್ತು ಬೇಗನೆ ಆಗುವಂತಹ ರೆಸಿಪಿ. ಇವಾಗ 1 ಪ್ಯಾಕೆಟ್ ಮಶ್ರೂಮನ್ನು ತೊಗೊಂಡಿದ್ದೀನಿ. ಇದನ್ನು 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರ ಸ್ಟೆಮ್ ಏನಿರುತ್ತೆ ಅದನ್ನು ನಾನಿಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಮಶ್ರೂಮ್ನ ಸ್ಟೆಮ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಸ್ಟೆಮ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಹಾಗೆ ಮಶ್ರೂಮ್ ಏನಿರುತ್ತೆ ಅದನ್ನು ಮಧ್ಯದಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಶ್ರೂಮ್ಸು ನಂದಿಲ್ಲಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ನಾನಿಲ್ಲಿ ಹಾಕಿ ಇದನ್ನು ಒಂದು 5-10 ಮಿನಿಟ್ಸ್ ಹಾಗೆ ಸೈಡಿಗೆ ಇಡ್ತಾ ಇದ್ದೇನೆ. ಅಲ್ಲಿ ತನಕ ನಾವು ಸ್ಟಫಿಗೆ ಏನು ಬೇಕು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಬೆಣ್ಣೆಯನ್ನು ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಇಷ್ಟ ಇರುವಂಥ ಯಾವುದೇ ತರಕಾರಿಯನ್ನು ನೀವು ಇಲ್ಲಿ ಹಾಕ್ಕೊಳ್ಬಹುದು. ಅದೇ ಹಾಕಬೇಕು ಇದೇ ಹಾಕಬೇಕು ಅಂತ ಏನೂ ಇಲ್ಲ. ನಾನಿಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು ಮಶ್ರೂಮ್ದು ಏನು ಸ್ಟೆಮ್ ಇರುತ್ತೋ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಮಾಡ್ಕೊಳ್ಳಿ. ಇದು ಸ್ವಲ್ಪ ನೀರೆಲ್ಲ ಬಿಡುತ್ತಲ್ವ, ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ಮೇಲೆ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇವಾಗ ಇದಕ್ಕೆ ಕಟ್ ಮಾಡಿಕೊಂಡಂತಹ ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮಶ್ರೂಮ್ ಹಾಗೆ ಏನು ಪಾಲಕನ್ನು ಹಾಕ್ಕೊಂಡಿದ್ದೆವು ಅದೆಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ ಇದನ್ನು ತಣ್ಣಗಾಗೋದಕ್ಕೆ ನಾನಿಲ್ಲಿ ಫ್ರೈ ಎಲ್ಲ ಆದಮೇಲೆ ಇದನ್ನು ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೇನೆ. ತಣ್ಣಗಾದಂತಹ ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ ನಾನು ಒಂದು ಬೌಲಿಗೆ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಒರೆಗೆನು ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಡಿಲ್ ಲೀವ್ಸ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡಿಕೊಂಡಂತಹ ಈ ಮಿಶ್ರಣವನ್ನು ನಾವು ಮಶ್ರೂಮ್ ಏನು ಕ್ಲೀನ್ ಮಾಡಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ಸ್ಟಫಿಂಗ್ ಮಾಡಿದ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಚೀಸನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದಿಲ್ಲ ಅಂದರೆ ಇಲ್ಲ, ಅದು ಹಾಗೇನೂ ಚೆನ್ನಾಗಿರುತ್ತೆ. ನಾನಿವಾಗ ಇದಕ್ಕೆ ಸ್ಟಫಿಂಗ್ ಮಾಡ್ತಾ ಇದ್ದೇನೆ. ಮಶ್ರೂಮ್ಗೆ 1 ಸ್ಪೂನ್ ತೊಗೊಂಡು ಈ ಥರ ಎಲ್ಲ ಮಶ್ರೂಮ್ಸ್ನ ಸ್ಟಫಿಂಗ್ನ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಅನಿಸುತ್ತೆ. ಮಕ್ಕಳಿಗೆ ಸಂಜೆ ಹೀಗೆ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಮಶ್ರೂಮ್ ಯಾರು ತಿನ್ನೋದಿಲ್ಲ ಅನ್ನೋ ಥರ ಇದ್ದರೆ ನೀವು ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲ ಮಕ್ಕಳು. ಹಾಗೆ ಇದು ಸ್ಟಾರ್ಟರ್ ಥರ ಸಹ ನೀವು ಯೂಸ್ ಮಾಡ್ಬೋದು. ಯಾರು ಗೆಸ್ಟ್ ಬಂದಾಗ ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಪಾರ್ಟಿ ಏನಾದರೂ ಮಾಡ್ಕೊಳ್ತಾ ಇರುವಾಗ ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮೇಲ್ಗಡೆಗೆ ಪ್ರೊಸೆಸ್ ಚೀಸ್ನ ಹಾಕ್ಕೊಳ್ತಾ ಇದ್ದೇನೆ. ಪ್ರೊಸೆಸ್ ಚೀಸ್ನ ಸ್ವಲ್ಪ ಜಾಸ್ತಿ ಇಷ್ಟ ಇದ್ದವ್ರು ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಚೀಸ್ ಜಾಸ್ತಿ ಬೇಡ ಅನ್ನೋರು ಇದನ್ನು ನೀವು ಹಾಗೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಇವಾಗ ಮತ್ತು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಇಲ್ಲಿ ಬಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನಂದಿಲ್ಲಿ ಸ್ವಲ್ಪ ಉಳಿದಿತ್ತು, ಸ್ಟಫಿಂಗ್ ಏನು ನಾವು ಮಾಡ್ಕೊಂಡಿದ್ದು ಅದು ಉಳಿದಿತ್ತು. ನಾನು ಅದನ್ನು ಇದಕ್ಕೇ ಹಾಕ್ಕೊಳ್ತಾ ಇದ್ದೇನೆ. ಉಳಿದಂಥ ಸ್ಟಫಿಂಗ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಮಶ್ರೂಮ್ನ ಪ್ಯಾನಿಗೆ ಎಲ್ಲದನ್ನು ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿಸಿದ್ರೆ ಸಾಕು. ಇದು ಚೀಸೆಲ್ಲ ಚೆನ್ನಾಗಿ ಮೆಲ್ಟಾಗಿ ಬರುತ್ತೆ, ತುಂಬ ಟೇಸ್ಟ್ ಸಹ ಇರುತ್ತೆ. ನೀವು ಮಶ್ರೂಮ್ ಸಾಫ್ಟಾಗಿ ಬೇಯೋ ತನಕ ನೀವು ಅದನ್ನು ಬೇಯಿಸಿ. ಬೆಂದ ಮೇಲೆ ಒಂದು ಸ್ಟಫ್ಡ್ ಮಶ್ರೂಮ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.